ಸಮಯ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ತನ್ನ ಮಹತ್ತನ್ನ ತೋರಿಸ್ತಿರುವಂಥ ನಮ್ಮ ಪರಮ ತಂದೆಯಾದ ದೇವರೇ, ನಿನ್ನ ಕೃಪೆಯ ಮೂಲಕ ಮತ್ತೊಂದು ಹೊಸ ವಾರಕ್ಕೆ ನಾವು ಕಾಲಿಡಲಿಕ್ಕಿದ್ದೇವೆ. ಕಳೆದ ವಾರವೆಲ್ಲ ನಮ್ಮನ್ನು ಉತ್ತಮವಾದ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದೆ, ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಾವು ನಿನ್ನನ್ನು ಆರಾಧನೆ ಮಾಡಲಿಕ್ಕೆಂದು ಸೇರಿ ಬಂದಿರುವಾಗ ನಮ್ಮ ಕೂಡ ನೀನು ತಾನೇ ಇರು. ಈ ವಾರಕ್ಕೆ ಬೇಕಾಗಿರುವಂತಹ ಬಲವನ್ನು, ಶಕ್ತಿಯನ್ನು ಈ ಆರಾಧನೆಯ ಮೂಲಕ ನೀನು ತಾನೇ ನಮಗೆ ಒದಗಿಸಿಕೊಡು. ನಾವು ಹಾಡುವಂಥ ಹಾಡುಗಳು, ಕೇಳುವಂಥ ವಾಕ್ಯ ಸಂದೇಶದ ಧ್ಯಾನ, ಓದುವಂಥ ವಾಕ್ಯ, ಇದೆಲ್ಲವೂ ಸಹ ನಮ್ಮ ಜೀವಿತವನ್ನು ಮತ್ತೊಮ್ಮೆ ಕ್ರಮಪಡಿಸುವುದಕ್ಕೆ ಪೂರಕವಾಗಿರಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದ್ಕೊಳ್ತೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ,
ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಓ ಪಾಪಾತ್ಮರೇ, ನೋಡಿರುವಾಗಲೇ ತಪ ತಾಳಿದ ಕ್ರಿಸ್ತನನ್ನು ನೋಡಿ. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಯೇಸು ತನ್ನನ್ನು ಒಪ್ಪಿಸಿಕೊಟ್ಟಾಗಲೇ ನಿಮ್ಮ ದೋಷವು ಹಾರಿತು. ಆತ ರಕ್ತವ ಚೆಲ್ಲಿ ಸತ್ತಾಗಲೇ ನಿಮ್ಮ ಸಾರವು ಸಂದೋಯಿತು. ನೋಡಿ, ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಜಪತಪಗುಳಾಟದಿಂದೇನು ಇದೆ, ಆತ್ಮರಕ್ಷಣೆ ಹೊಂದಿಸವು. ದೇವಪುತ್ರನ ರಕ್ತದ ಬುಗ್ಗೆ ಒಂದೇ ಶುದ್ಧ ಹೃದಯ ಕೊಡುವುದು. ನೋಡಿ, ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಸಂದೇಹವು ಏಕೆ, ಯೆಹೋವ ತಾನೇ ಸ್ಥಿರವಾದ ಮಾಡಿದನು. ಶ್ರೇಷ್ಠ ಯಾಜಕನಾದ ಕ್ರಿಸ್ತೇಸುವೆ ಪರಲೋಕದೊಳ್ ಮಧ್ಯಸ್ಥನು. ನೋಡಿ, ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ಸಂತೋಷದಿಂದೀಗಲೂ ತಗೊಳ್ಳಿರಿ ನಿತ್ಯ ಜೀವದ ದಾನವನ್ನು, ಮತ್ತು ನಿಶ್ಚಯವಾಗಿ ಗ್ರಹಿಸಿರಿ ಸಾವು ನಿಮ್ಮನ್ನು ಕೆಡಿಸದು. ಶಿಲ್ಬೆ ಪಾಠವನನ್ನು ನೋಡಿದರೆ ಜೀವನೋತ್ಪತ್ತಿಯಾಗುವುದು. ದೇವರ ವಾಕ್ಯ ಸಂದೇಶಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡೋಣ. ದೇವರೇ, ನಿನ್ನ ವಾಕ್ಯವನ್ನು ಕೇಳುವಂಥ ಸಮಯಕ್ಕೆ ಬಂದಿದ್ದೇವೆ. ನಮ್ಮ ಕೂಡ ಮಾತಾಡು, ನಮ್ಮ ಕಿವಿಗಳನ್ನು ತೆರೆಯ ಮಾಡು, ನಮ್ಮ ಹೃದಯವನ್ನು ಮೃದು ಮಾಡು. ಆಮೇನ್. ಈ ಪಾವನ ದಿನಗಳ 3ನೇ ಭಾನುವಾರದಲ್ಲಿ ನಾವಿದ್ದೇವೆ. ಈ ದಿನಕ್ಕೆ ಕೊಟ್ಟಿರುವಂತಹ ಶೀರ್ಷಿಕೆ ಕಾಲ್ ಟು ಬಿ ಇನ್ಕ್ಲೂಸಿವ್. ಅನೇಕ ಬಾರಿ ನಮ್ಮದೇ ಆದಂತಹ ಚೌಕಟ್ಟುಗಳಿರ್ತವೆ. ಆ ಚೌಕಟ್ಟಿನಲ್ಲಿ ಕೆಲವರನ್ನು ಮಾತ್ರವೇ ನಾವು ಒಳಗಡೆ ಬಿಡ್ತೇವೆ. ನಮಗೆ ತಿಳಿಯದೇ ಇರುವಂತಹ ಜನರನ್ನು, ನಾವು ಸಂಶಯಿಸುವಂತಹ ಜನರನ್ನು, ಅಥವಾ ಹೊಸದಾಗಿ ಕಾಣುವಂಥ ಜನರನ್ನು ಹೆಚ್ಚಾಗಿ ಆ ಸರ್ಕಲ್ ಒಳಗೆ ಯಾವತ್ತೂ ಬಿಡೋದಿಲ್ಲ. ಆದರೆ ಈ ದಿನದ ವಾಕ್ಯ ಭಾಗಗಳು ಎಲ್ಲರನ್ನ ಒಗ್ಗೂಡಿಸುವಂತಹ ಎಡೆಗೆ
ಕೊಡುವಂತಹ ಕರೆಯಾಗಿರ್ತದೆ. ಕಾಲ್ ಟು ಬಿ ಇನ್ಕ್ಲೂಸಿವ್. ಹೇಗೆ ಈ ಒಗ್ಗೂಡಿಸುವಂತಹ ಕರೆಯ ಎಡೆಗೆ ನಾವು ಹೋಗಲಿಕ್ಕೆ ಸಾಧ್ಯ? ನೋಡಿ, ನಾವು ಬದುಕುತ್ತಿರುವಂತಹ ಈ ಲೋಕದಲ್ಲಿ ಬಹಳ ವಿಭಜನೆಗಳು ಇದೆ. ಅದು ಅನೇಕ ರೀತಿಯಾದಂತಹ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರತಿದಿನ ಅದನ್ನು ಕಾಣುವಂಥವರಾಗಿರ್ತೇವೆ. ಆದರೆ ಇಲ್ಲಿ ದೇವರ ವಾಕ್ಯ ನಮ್ಮ ಹೃದಯವನ್ನು ಎಲ್ಲ ಎಲ್ಲೆಯನ್ನು ಮೀರುವ ಹಾಗೆ ಪಂಥಾಹವನ್ನು ನೀಡುವಂಥದ್ದಾಗಿರ್ತದೆ. ಈ ಒಗ್ಗೂಡಿಸುವಂಥದ್ದು ಕೇವಲ ಇವಾಗ ಆಗ ಮಾತ್ರವೇ ಕೇಳ್ತಿರುವಂತಹ ವಿಷಯವಲ್ಲ, ಬದಲಾಗಿ ಇದು ಒಂದು ದೈವಿಕವಾದಂತಹ ವಿಷನ್, ದೈವಿಕವಾದಂತಹ ಒಂದು ನೋಟವಾಗಿರ್ತದೆ, ದೈವಿಕವಾದಂತಹ ಒಂದು ಬಲವಾಗಿರ್ತದೆ. ಈ ದಿನಕ್ಕೆ ಕೊಡಲ್ಪಟ್ಟಿರುವಂತಹ 3 ವೇದ ಭಾಗಗಳು: ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ ಮೊದಲ 8 ವಚನಗಳು, ಪ್ರಕಟಣೆಯ ಗ್ರಂಥ 7ನೇ ಅಧ್ಯಾಯ 9ರಿಂದ 17 ವಚನಗಳು, ಮತ್ತಾಯನ ಸುವಾರ್ತೆ 15ನೇ ಅಧ್ಯಾಯ 21ರಿಂದ 28 ವಚನಗಳು. ಹಾಗಾದರೆ ದೇವರ ವಾಕ್ಯದ ಎಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಯೆಶಾಯನ ಪ್ರವಾದನ ಗ್ರಂಥ 56ನೇ ಅಧ್ಯಾಯ ಮೊದಲ 8 ವಚನಗಳಲ್ಲಿ ನಾವು ನೋಡಬೇಕಾದ್ರೆ, ಹೇಗೆ ದೇವರು ನಾವು ಯಾರು ಬೇಡ ಎಂಬುದಾಗಿ ಜನರನ್ನು ದೂರ ಇಟ್ಟಿರ್ತೇವೋ ಅಂಥ ಜನರನ್ನು ಒಳಗೆ ಸೇರಿಸುವಂತಹ ವಾಕ್ಯ ಭಾಗಗಳು ನಮಗೆ ಇಲ್ಲಿ ಕಾಣಸಿಗುತ್ತದೆ. ಅದರಲ್ಲಿ ವಿಶೇಷವಾಗಿ 56ನೇ ಅಧ್ಯಾಯ 7ನೇ ವಚನದ 2ನೇ ಭಾಗ, ನನ್ನ ಆಲಯವು ಎಲ್ಲ ಜನಾಂಗಗಳಿಗೂ ಪ್ರಾರ್ಥನಾ ಆಲಯವಾಗಿರುತ್ತದೆ ಅಥವಾ ಪ್ರಾರ್ಥನಾ ಆಲಯವೆನ್ನಿಸಿಕೊಳ್ಳುವುದು. ಇಲ್ಲಿ ಪರದೇಶಿಗಳು ಅಥವಾ ನಪುಂಸಕರು ಇವರನ್ನೆಲ್ಲ ಆ ದಿನದ ಸಮಾಜ ದೂರ ಇಟ್ಟಿತ್ತು. ಇದು ಕೇವಲ ಯಹೂದ್ಯರಿಗೆ ಮಾತ್ರವೇ, ದೇವರನ್ನು ಹೊಂದಿಕೊಂಡಂಥ ಜನರಿಗೆ ಮಾತ್ರವೇ ಎಂಬುದಾಗಿ ಮೀಸಲಾಗಿದ್ದಂತಹ ಈ ಆರಾಧನೆಯನ್ನು ದೇವರು ಈ ವಾಕ್ಯ ಭಾಗಗಳ ಮೂಲಕ ಇಲ್ಲ, ದೇವರ ಮನೆ ಎಂಬುದಾಗಿ ಹೇಳುವಾಗ, ಪ್ರಾರ್ಥನಾ ಆಲಯ ಎಂಬುದಾಗಿ ಹೇಳುವಾಗ, ನಾನು ನೀವು ನಮ್ಮ ಮನಸ್ಸಿನಲ್ಲಿ, ನಮ್ಮ ಹೃದಯದಲ್ಲಿ ಅಥವಾ ಫಿಸಿಕಲಿ ಹಾಕಿಕೊಂಡಿರುವಂತಹ ಚೌಕಟ್ಟಿಗಳಿಗೂ ಸಹ ಮೀರಲ್ಪಟ್ಟಂತಹ ಒಂದು ಆಲಯವಾಗಿರ್ತದೆ ಎಂಬುದಾಗಿ ತೋರಿಸಿಕೊಡುತ್ತಾನೆ. ಒಡೆದು ಹೋದಂತಹ ಅನೇಕ ಕುಲಗಳು ಈ ಒಂದು ಬಂಧನದ ಕಾಲ ಮುಗಿದ ನಂತರ ಒಟ್ಟಾಗಿ ಬರುವಂತಹ ಒಂದು ದೇವರ ಸಮುದಾಯವಾಗಬೇಕು ಎಂಬುದಾಗಿ ಈ ವಾಕ್ಯ ಭಾಗದ ಮೂಲಕ ಆತನು ಎಚ್ಚರಿಸುತ್ತಾನೆ. ಇಲ್ಲಿ ದೇವರು ನಾವು ಸಾಮಾನ್ಯವಾಗಿ ಇವ್ರು ಬೇಡ ಅಂತೀವಲ್ಲ, ಆ ರೀತಿಯಂಥ ಜನ ಅಲ್ಲ. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಸ್ವೀಕರಿಸದೇ ಇರುವಂತಹ ಜನರನ್ನು ಪುನಃ ಸೇರಿಸಿಕೊಳ್ಳಿ ಎಂಬುದಾಗಿ ಇಲ್ಲಿ ದೇವರ ವಾಕ್ಯ ಭಾಗ ನಮಗೆ ಹೇಳುವಂಥದ್ದಾಗಿರ್ತದೆ. ಅವರಿಗೆ ನಾನು ಇನ್ನೂ ಉತ್ತಮವಾದಂಥ ಹೆಸರನ್ನು ಕೊಡುತ್ತೇನೆ, ನನ್ನ ಆಲಯದಲ್ಲಿ ಪ್ರಾರ್ಥಿಸುವುದಕ್ಕೆ ಅವಕಾಶವನ್ನು ಕೊಡುತ್ತೇನೆ, ಹಾಗೂ ನನ್ನ ಪ್ರಸನ್ನತೆಯಲ್ಲಿ ಅವರು ಸಂತೋಷವನ್ನು ಕಾಣುತ್ತಾರೆ ಅನ್ನುವಂತಹ ಅಂಶಗಳು ಸಹ ಇಲ್ಲಿ ಬರೆಯಲ್ಪಟ್ಟಿದೆ. ಇದರ ಮೂಲಕ ದೇವರ ನಿಜವಾದಂಥ ಗುಣ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ನ್ಯಾಯ, ನೀತಿ, ಅದನ್ನು ಯಾವುದೇ ಕಾರಣಕ್ಕೂ ಸಪರೇಟ್ ಮಾಡೋದಕ್ಕೆ ಆಗೋದಿಲ್ಲ. ದೇವರ ನಂಬಿಕೆ ಎಲ್ಲ ಎಲ್ಲೆಗಳನ್ನು ಮೀರಿ ಪ್ರತಿಯೊಬ್ಬೊಬ್ಬರನ್ನು ತನ್ನೆಡೆಗೆ ಸೆಳೆದುಕೊಳ್ಳುವಂಥದ್ದು ಆಗಿರುತ್ತದೆ ಎನ್ನುವಂಥದ್ದನ್ನು ಈ ವಾಕ್ಯ ಭಾಗಗಳು ನಮಗೆ ತೋರಿಸಿಕೊಡ್ತದೆ. ಹಾಗಾಗಿ ಈ ಪಾವನ ದಿನದಲ್ಲಿರುವಂತಹ ನಾವು ಹೇಗೆ ದೇವರು ಆ ಎಲ್ಲ ಎಲ್ಲೆಗಳನ್ನು ಮೀರಿ ತನ್ನ ಪ್ರಾರ್ಥನಾ ಆಲಯ ಎಲ್ಲ ಜನರಿಗೂ ಸಹ ಮೀಸಲಾಗಿರಬೇಕು ಎಂಬುದಾಗಿ ಹೇಳ್ತಾನೋ, ನಮ್ಮ ಹೃದಯಗಳು ಸಹ ಅದೇ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿದೆ. ಅನೇಕ ಬಾರಿ ನಮ್ಮ ಹೃದಯಗಳು ಕಲ್ಲಾಗಿ ಗಟ್ಟಿಯಾಗಿ ಹೋಗಿರ್ತದೆ. ಅನೇಕರ ಜೀವಿತಗಳನ್ನು ನಾವು ಬಾಗಿಲು ಹಾಕಿ ಮುಚ್ಚಿರ್ತೇವೆ. ಇಂಥವರು ನನ್ನ ಜೀವಿತದಲ್ಲಿ ಬೇಡ, ಇಂಥವರು ಬೇಕಾಗಿಲ್ಲ, ಅದನ್ನು ಹೇಳುವುದಕ್ಕೆ ನಮಗೆ ಯಾವುದೇ ರೀತಿಯಾದಂಥ ಅಧಿಕಾರವಿಲ್ಲ. ಯಾಕೆಂದರೆ ನಾವು ಸಹ ಒಂದಲ್ಲ ಒಂದು ದಿನ ಅದೇ ರೀತಿಯಾದಂಥ ಜೀವಿತದಲ್ಲಿ ಇದ್ದೆವು. ತನ್ನ ಮರಣದ ಮೂಲಕ, ತಾನು ಪ್ರಾಣ ಕೊಡುವುದರ ಮೂಲಕ ಮತ್ತೊಮ್ಮೆ ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿದ್ದಾನೆ. ನನ್ನ ಆಲಯ ಎಲ್ಲರಿಗೂ ಸಹ ಪ್ರಾರ್ಥನಾಲಯವಾಗಿರಬೇಕೆಂಬುದಾಗಿ ಹೇಳುವಾಗ, ಯೇಸುಸ್ವಾಮಿ ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಆ ಆಲಯವನ್ನು ಶುದ್ಧ ಮಾಡುವಾಗ ಹೇಳ್ತಾನೆ, ಹೇಗೆ ಈ ಜನರನ್ನು ನೀವು ದೂರ ಇಡಲಿಕ್ಕೆ ಸಾಧ್ಯ? ಅವರು ನನ್ನ ಸೃಷ್ಟಿ, ಅವರನ್ನು ನೀವು ದೂರ ಇಡಬಾರ್ದು.
ಅವರೆಲ್ಲರನ್ನ ಒಟ್ಟುಗೂಡಿಸಬೇಕು ಅನ್ನುವಂತಹ ಕಾರಣದಿಂದ ದೇವರು ಈ ವಾಕ್ಯವನ್ನು ಹೇಳ್ತಾನೆ. ಅದನ್ನು ನಾವು ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನೋಡುವಾಗ ಇನ್ನೂ ಹೆಚ್ಚಾದಂತಹ ಭಾರವನ್ನು ಕೊಡುವಂಥದ್ದಾಗಿರ್ತದೆ. ಸೊ ಹಾಗಾಗಿ ನಾವು ಯಾರ ಮುಖದ ಮೇಲೆ ಬಾಗಿಲನ್ನು ಮುಚ್ಚಿದ್ದೇವೆ ಅದನ್ನು ತೆರೆಯುವಂಥ ಸಮಯ ಇದಾಗಿರಬೇಕು. ಯಾರ ಆ ಒಂದು ಪ್ರೆಸೆನ್ಸ್ ನಮಗೆ ಒಂದು ಅನ್ಕಂಫರ್ಟಬಿಲಿಟಿಯನ್ನು ಮೂಡಿಸುವಂಥದ್ದಾಗಿರ್ತದೆ, ಅದನ್ನು ಬಿಡುವುದಕ್ಕೆ ಸಾಧ್ಯವ? ನಾವು ನಮ್ಮ ಆಲಯಗಳನ್ನು ಕಾಯುವುದಕ್ಕೆ ಬೇರೆ ಬೇರೆ ರೀತಿಯಾದಂಥ ಸೆಕ್ಯೂರಿಟಿಗಳನ್ನು ವಹಿಸಿರ್ತೇವೆ. ಅದನ್ನು ಸಂಪೂರ್ಣವಾಗಿ ತೆರೆಯುವುದಕ್ಕೆ ಸಾಧ್ಯವ? ಯಾಕೆಂದರೆ ದೇವರ ಆಲಯ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ ಇರುವಂತಹ ಎಲ್ಲ ರೀತಿಯಾದಂಥ ದ್ವಂದ್ವ ನೀತಿಗಿಂತ ಅದೆಲ್ಲವನ್ನ ಮೀರಿಸುವಂಥದ್ದಾಗಿರ್ತದೆ. ತನ್ನ ಪ್ರೀತಿಯ ಮೂಲಕ ಮತ್ತೊಮ್ಮೆ ಕರೆಯುವಂಥದ್ದಾಗಿರ್ತದೆ. ಈ ಪ್ರಕಟಣೆಯ ಗ್ರಂಥ ನನಗೆ ಬಹಳ ವಿಶೇಷವಾದಂತಹ ಗ್ರಂಥವಾಗಿರ್ತದೆ. ಇಲ್ಲಿ ಯೋಹಾನನು ದರ್ಶನವನ್ನು ಕಾಣಬೇಕಾದ್ರೆ ಅದರಲ್ಲಿಯೂ ವಿಶೇಷವಾಗಿ 7ನೇ ಅಧ್ಯಾಯ 9ನೇ ವಚನವನ್ನು ಮೇಲ್ಪಟ್ಟು ವಾಕ್ಯಭಾಗ ಹೀಗೆ ಹೇಳ್ತದೆ: ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಇದು ಕೇವಲ ಒಂದು ಸಮುದಾಯ, ಒಂದು ಕುಟುಂಬ, ವೈಯಕ್ತಿಕ ಜೀವಿತಕ್ಕೆ ಮಾತ್ರವೇ ಸಂಬಂಧಪಟ್ಟಂಥದ್ದು ಅಲ್ಲ. ಪರಲೋಕ ಎಂಬುದಾಗಿ ಹೇಳುವಾಗ ಅಲ್ಲಿ ವೈವಿಧ್ಯತೆಯನ್ನು ಕಾಣುವಂಥ ಸ್ಥಳವಾಗಿರ್ತದೆ. ಮಹಾಸಮೂಹವು ಅದರ ಎಣಿಕೆ ಅಲ್ಲಿ ಇಲ್ಲ. ಯಾಕೆಂದರೆ ಎಣಿಸಲಾಗದಂಥ ಯಾರದು ಇರಬಹುದು ಎಂಬುದಾಗಿ ಹೇಳುವಾಗ ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನು ಆಡುವಂಥವರು ಆಗಿದ್ದರು. ಬೇರೆ ಭಾಷೆಗಳು ಒಳಗೊಂಡಿದೆ, ಬೇರೆ ಜನಾಂಗಗಳು ಒಳಗೊಂಡಿದೆ, ಪ್ರಜೆಗಳು ಒಳಗೊಂಡಿದ್ದಾರೆ, ಕುಲಗಳು ಒಳಗೊಂಡಿದೆ. ದೇರ್ ಇಸ್ ನೋ ಸಪ್ರೇಟ್ ಬೌಂಡ್ರೀಸ್ ಫಾರ್ ಎನಿಬಡಿ. ಅದೆಲ್ಲವನ್ನ ಮುರಿದು ಹಾಕಿ ಒಟ್ಟಾಗಿ ದೇವರು ತನ್ನ ಪರಲೋಕದಲ್ಲಿ ಕಾಣಬೇಕು ಅನ್ನುವಂಥದ್ದನ್ನು ಈ ವಾಕ್ಯದ ಮೂಲಕ ತೋರಿಸಿದ್ದಾನೆ. ಅಲ್ಲಿಗೆ ಹೆವೆನ್ ರಿವೀಲ್ಸ್ ದ ಟ್ರೂ ಕಮ್ಯುನಿಟಿ, ನಿಜವಾದಂಥ ಸಮುದಾಯ ಎಂಬುದಾಗಿ ಹೇಳುವಾಗ ಯಾವುದೇ ರೀತಿಯಾದಂಥ ವಿಭಜನೆ ಇಲ್ಲದೆ ಇರುವಂತಹ ಸಮುದಾಯವಾಗಿರ್ತದೆ. ಅದು ನಾವು ಉದ್ದೇಶಪೂರ್ವಕವಾಗಿ ಹಾಕಿರುವಂತಹ ಒಂದು ಆ ಚೌಕಟ್ಟನ್ನು ಹಾಕಿರುವಂತಹ ಸಮುದಾಯದ ಕುರಿತು ಬಗ್ಗೆ ಮಾತನಾಡ್ತಾ ಇಲ್ಲ. ಅದು ನಾವು ನಮ್ಮ ಸ್ವಾರ್ಥ ಬದುಕಿಗೆ ಸೀಮಿತವಾಗಿ ಕೆಲವೊಂದು ಚೌಕಟ್ಟುಗಳನ್ನು ಹಾಕಿರ್ತವಲ್ಲ, ಅದಲ್ಲ. ಅದೆಲ್ಲವನ್ನ ಮುರಿದು ಹಾಕಿ ಎಲ್ಲವನ್ನ ಸೇರಿಸ್ಕೊಳ್ಳಿಕ್ಕೆ ಸಾಧ್ಯವಾ? ಹೌದು, ನಂತರ ಯೋಚನೆ ಮಾಡೋಕೆ ಅವ್ರಿಗೆ ಬರೋದಿಲ್ಲ, ನಂತರ ಮಾತಾಡ್ಲಿಕ್ಕೆ ಅವ್ರ ಹತ್ರ ಬರೋದಿಲ್ಲ, ಅಯ್ಯೋ ಅಂಥವ್ರ, ಓ ಇಂಥವ್ರ, ಇಲ್ಲ. ಅದೆಲ್ಲವನ್ನ ಅಳಿಸಿ ಎಲ್ಲರನ್ನ ಒಟ್ಟುಗೂಡಿಸುವಂತಹ ಸ್ಥಳ ಆ ಪರಲೋಕವಾಗಿರ್ತದೆ. ಇಲ್ಲಿ ನೋಡಿ, ಆ ಜನರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಅವರು ಸಿಂಹಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆಯನ್ನು ಉಂಟು ಮಾಡೋದಕ್ಕಾಗಿ ಸ್ತೋತ್ರ, ನಮಗೆ ರಕ್ಷಣೆಯನ್ನು ಉಂಟು ಮಾಡೋದಕ್ಕಾಗಿ ಎಂಬುದಾಗಿ ಹೇಳುವಾಗ ಇಲ್ಲಿ ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆ. ಸೊ ದೇರ್ ಇಸ್ ನೋ ಎಕ್ಸ್ಕ್ಲೂಷನ್ ಆಟ್ ಆಲ್. ದೇವರ ರಕ್ಷಣೆ ಹೊಂದಬೇಕಾದರೆ ಇಲ್ಲಿ ಯಾವುದೇ ರೀತಿಯಾದಂಥ ನಿರ್ಬಂಧನೆ ಇಲ್ಲ. ಎವ್ರಿಬಡಿ ಹ್ಯಾಸ್ ದಟ್ ರೈಟ್ ಟು ಬಿ ಪಾರ್ಟ್ ಆಫ್ ದಟ್ ಸ್ಯಾಲ್ವೇಷನ್. ನಾವು ಯಾರಪ್ಪ ಆ ಬೌಂಡ್ರಿ ಹಾಕೋದಕ್ಕೆ? ಆ ಬೌಂಡ್ರಿಯನ್ನು ಅಳಿಸಿ ಅದು ನನಗೆ ಇಷ್ಟ ಆಗಲ್ಲ ಅನ್ನುವಂಥದ್ದನ್ನು ಈ ವಾಕ್ಯ ಭಾಗ ತೋರಿಸ್ತಾ ಇದೆ. ಹಾಗಾಗಿ ಈ ದರ್ಶನದ ಮೂಲಕ ಪರಲೋಕ ನಾವು ಅಂದುಕೊಳ್ಳುವಂತಹ ರೀತಿಯಲ್ಲಿಲ್ಲ, ಬದಲಾಗಿ ಬೇರೆ ರೀತಿಯಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದೆ. ಜೊತೆಯಾಗಿ ಅದರಲ್ಲಿ ಎಲ್ಲರಿಗೂ ಪಾಲ್ಗೊಳ್ಳುವಿಕೆ, ಎಲ್ಲರೂ ಸಹ ಪಾಲು ತೆಗೆದುಕೊಳ್ಳಬಹುದು ಅನ್ನುವಂಥದ್ದನ್ನು ತೋರಿಸುವಂಥದ್ದಾಗಿರ್ತದೆ. ದೇವರ ವಾಕ್ಯ ಭಾಗ ಹೇಳುವಂಥದ್ದು, ಇಲ್ಲಿ ಒಗ್ಗೂಡಿಸುವಂಥದ್ದು ನಿಮಗೆ ಕೊಟ್ಟಿರುವಂಥದ್ದು ಆಪ್ಷನಲ್ ಅಲ್ಲ, ಬದಲಾಗಿ ದೇವರ ರಾಜ್ಯದಲ್ಲಿ ಕಂಡುಬರುವಂತಹ ಒಂದು ಸಂಗತಿ. ಹಾಗಾಗಿ ದೇವರು ಮುಂದಿನ ದಿನಗಳಲ್ಲಿ ಹೇಗೆ ಕಾಣ ಬಯಸುತ್ತಾನೆ, ನಾವದನ್ನು ಈಗ ಮಾಡಲಿಕ್ಕೆ ಸಾಧ್ಯವಾ? ಯೇಸುಸ್ವಾಮಿ ಕೇವಲ ಕ್ರೈಸ್ತರಿಗೆ, ಕೇವಲ ಒಂದು ಸಮುದಾಯಕ್ಕೆ, ನಂಬಿಕೆಗೆ ಮಾತ್ರವೇ ತನ್ನ ಪ್ರಾಣವನ್ನು ಕೊಡಲಿಲ್ಲ, ಬದಲಾಗಿ ಎಲ್ಲರಿಗೂ ಸಹ ತನ್ನ ಪ್ರಾಣವನ್ನು ಕೊಟ್ಟಿರುತ್ತಾನೆ. ಹಾಗೂ ಮೂರನೆಯದಾಗಿ, ಕಡೆಯದಾಗಿ, ಜೀಸಸ್ ಟೀಚಸ್ ಅಸ್ ಟು ಕ್ರಾಸ್ ಬೌಂಡ್ರೀಸ್. ತೂರ್ ಸೀದೋನ್ ಪಟ್ಟಣದಲ್ಲಿ ಇರಬೇಕಾದ್ರೆ ಒಬ್ಬ ಕಾನಾನ್ಯ ಸ್ತ್ರೀ ಬರ್ತಾಳೆ. ಕಾನಾನ್ಯ ಸ್ತ್ರೀ ಬಂದು
ನನ್ನ ಮಗಳಿಗೆ ದೆವ್ವ ಹಿಡ್ದಿದೆ, ಹೇಗಾದರೂ ಮಾಡಿ ಬಿಡಿಸಿ ಎಂಬುದಾಗಿ ಹೇಳುವಾಗ ಆರಂಭದ ರೆಸ್ಪಾನ್ಸ್ ಏನಾಗಿತ್ತು ಗೊತ್ತಾ ಯೇಸು ಸ್ವಾಮಿದು? ಆತನು ಮೌನವಾಗಿರುತ್ತಾನೆ. ಆದರೆ ಆಕೆ ಮತ್ತೊಮ್ಮೆ ಕೇಳುವಾಗ, ಹೇಗೆ ಮಕ್ಕಳು ತಿನ್ನುವಂಥ ರೊಟ್ಟಿಯನ್ನು ನಾಯಿಮರಿಗೆ ಹಾಕಲಿಕ್ಕೆ ಸಾಧ್ಯ? ಆಕೆ ಹೇಳ್ತಾಳೆ, ಹೌದು, ಮೇಜಿನಿಂದ ಬೀಳುವಂಥ ರೊಟ್ಟಿಗಳನ್ನು ತಿಂತದಲ್ವ ನಾಯಿ. ತನ್ನನ್ನು ಏನಂತ ಕರೆದ್ರೂ ಪರವಾಗಿಲ್ಲ, ತನ್ನ ಮಗಳಿಗೆ ರಕ್ಷಣೆಯಾಗಬೇಕು ಅನ್ನುವಂತಹ ಒಂದೇ ದೃಷ್ಟಿ ಆಕೆಗೆ ಇರ್ತದೆ. ಹಾಗಾಗಿ ದೇವರು ಅಲ್ಲಿ ಕೆಲಸ ಮಾಡುವ ಹಾಗೆ ಆಕೆ ಅಲ್ಲಿ ಮಾರ್ಗವನ್ನು ತೋರಿಸುವಂಥದ್ದನ್ನು ನಾವು ನೋಡ್ತೇವೆ. ನಾವು ಅನೇಕ ಬಾರಿ ಯೇಸುವಿನ ಶಿಷ್ಯರಾಗಿ ನಡೆಯುವಾಗ ನಾವು ಎಷ್ಟೊಂದು ಜನರನ್ನು ದೂರ ಇಡೋದಕ್ಕೆ ಬಯಸ್ತೇವೆ. ಅನೇಕ ಬಾರಿ ಈ ಹೆಂಗಸಿನ ರೀತಿಯಲ್ಲಿ ದೇವರೇ ಪುನಃ ನನಗೆ ಮರ್ಯಾದೆ ಕೊಡಲಿಕ್ಕೆ ಸಾಧ್ಯವಾ ಎಂಬುದಾಗಿ ಕೇಳುವಂಥ ಪರಿಸ್ಥಿತಿಯಲ್ಲಿರ್ತೇವೆ. ಆದರೆ ಆತನು ತೋರುವಂತಹ ಮಹಾ ಕರುಣೆಯಲ್ಲಿ ನಾವೆಲ್ಲರೂ ಪಾಲ್ಗಾರರಾಗಿದ್ದೇವೆ ಅನ್ನುವಂಥದ್ದನ್ನು ಅರಿಯಬೇಕು. ಅಲ್ಲಿಗೆ ಈ ಒಗ್ಗೂಡಿಸುವಂಥದ್ದು ಎಂಬುದಾಗಿ ಹೇಳುವಾಗ ನಮ್ಮಲ್ಲಿರುವಂಥ ತಗ್ಗಿದ ಮನೋಭಾವವನ್ನು ಅದು ತೋರಿಸ್ತದೆ. ಈ ಒಗ್ಗೂಡಿಸುವಂಥದ್ದು ಎಂಬುದಾಗಿ ಹೇಳುವಾಗ ನಮ್ಮಲ್ಲಿರುವಂತಹ ಧೈರ್ಯವನ್ನು ಅದು ಕೇಳ್ತದೆ. ಒಗ್ಗೂಡಿಸುವಂಥದ್ದು ಎಂಬುದಾಗಿ ಹೇಳುವಾಗ ಆ ಶಿಲುಬೆಯನ್ನು ಇದು ಪ್ರತಿಬಿಂಬಿಸುವಂಥದ್ದು ಆಗಿರ್ತದೆ. ನೀನು, ಅವರು, ಇವರು ಇದೆಲ್ಲ ಬೇಕಾಗಿಲ್ಲ. ಇದೆಲ್ಲ ಬದಿಗಿಟ್ಟು ಎಲ್ಲರನ್ನ ಒಟ್ಟುಗೂಡಿಸಲಿಕ್ಕೆ ಸಾಧ್ಯವಾ? ಹೀಗೆ ಈ 3 ವೇದ ಭಾಗಗಳು ಮತ್ತೊಮ್ಮೆ ಈ ಪಾವನ ಕಾಲದಲ್ಲಿ ನಮ್ಮ ಜೊತೆಗೆ ಮಾತನಾಡುವಂಥದ್ದಾಗಿರ್ತದೆ. ದೇವರ ಆ ಒಂದು ದೃಷ್ಟಿಯಲ್ಲಿ ಯಾರು ಹೊರಗಿನವರಲ್ಲ. ಆ ಒಂದು ಬೌಂಡ್ರಿಯನ್ನು ನಾವು ಒಡೆದು ಹಾಕಲೇಬೇಕಾಗಿದೆ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಜೀವಿತಕ್ಕೆ ಆಶೀರ್ವದಿಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಉಣ್ಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೇನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. Swami,
ಪರಿಶುದ್ಧನಾದ ದೇವರೇ, ಇಲ್ಲಿಯ ತನಕ ಪರಸ್ಪರ ಒಬ್ಬರ ಹೊರೆಯನ್ನ ಮತ್ತೊಬ್ಬರು ಹೊರಲು ಕರೆಯನ್ನ ನೀಡಿದ್ದಿ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿದ್ದಿ. ಹೇಗೆ ಒಬ್ಬರು ಮತ್ತೊಬ್ಬರ ಜೀವಿತದಲ್ಲಿ ಒಂದು ಹುಮ್ಮಸ್ಸನ್ನ, ಭರವಸೆಯನ್ನ, ನಿರೀಕ್ಷೆಯನ್ನ ತರಲಿಕ್ಕೆ ಸಾಧ್ಯ, ನಾವು ಕ್ರೈಸ್ತರಾಗಿ ಹೇಗೆ ಒಟ್ಟಾಗಿ ಬೆಳೆಯಬೇಕು ಅನ್ನುವಂಥದ್ದನ್ನು ನಮಗೆ ನಿನ್ನ ವಾಕ್ಯದ ಮೂಲಕ ವ್ಯಕ್ತಪಡಿಸಿದಿ. ಅದಕ್ಕಾಗಿ ನನಗೆ ಸ್ತೋತ್ರ. ಈ ಆರಾಧನೆಯನ್ನು ನಾವು ಈ ಸಮಯದಲ್ಲಿ ಮುಗಿಸುವಾಗ, ನಾವು ಸಮಾಜದೊಳಗೆ ಪುನಃ ತಿರುಗಿ ಹೋಗುವಾಗ, ನಿನ್ನ ವಾಕ್ಯವನ್ನು ಕೇಳಿದಂಥ ನಾವು ನಿನ್ನ ವಾಕ್ಯದ ನಿಮಿತ್ತ ಬದುಕುವ ಹಾಗೆ ನಮಗೆ ಸಹಾಯವನ್ನು ದಯಪಾಲಿಸು. ಈ ಸಮಾಜದಲ್ಲಿ ಬರುವಂಥ ಪ್ರತಿಯೊಂದೊಂದು ಪಂಥಾಹ್ವಾನಗಳ ಮುಂದೆ ನಿನ್ನ ವಾಕ್ಯದ ಪ್ರಕಾರ, ನಿನ್ನ ವಾಕ್ಯದ ಮೂಲಕ ಅದೆಲ್ಲವನ್ನ ಜಯಿಸಿ ಮತ್ತೊಬ್ಬರ ಜೊತೆ ನಿಲ್ಲಲು ನಮಗೆ ಸಹಾಯ ಮಾಡು. ನಮ್ಮ ಈ ಪರಿಶುದ್ಧವಾದಂಥ ಆರಾಧನೆಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ, ನಮ್ಮ ಜೊತೆಗೆ ನೀನು ತಾನೇ ಪಯಣ ಮಾಡೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಆರೈಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆಯಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನಾದ ದೇವರ ಅನ್ಯೋನ್ಯತೆ, ಸಹಾಯವು, ಸಹವಾಸವು ಈಗಲೂ ಯಾವಾಗಲೂ ನಮ್ಮನ್ನು ಮುನ್ನಡೆಸುವಂಥದ್ದಾಗಿರಲಿ. ಆಮೇನ್.